ಇನ್ನು ಹಾವೇರಿಯ ಹೋಟೆಲ್ಗಳಿಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹಾವೇರಿಯ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಇರೋ ಸಿಲಿಂಡರ್ಗಳನ್ನು ಬಳಸಿಕೊಂಡೇ ಕೆಲವು ಹೋಟೆಲ್ಗಳು ಓಪನ್ ಆಗಿವೆ. ಸಿಲಿಂಡರ್ ಕೊರತೆಯಿಂದಾಗಿ ಸುಮಾರು 300ಕ್ಕೂ ಹೆಚ್ಚು ನಾನ್ ವೆಜ್ ಹೋಟೆಲ್ಗಳು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿವೆ. ಸದ್ಯ ಲಭ್ಯ ಇರತಕ್ಕಂಥ ಗ್ಯಾಸ್ ಖಾಲಿಯಾದ ನಂತರ ಹೋಟೆಲ್ಗಳು ಬಾಗಿಲು ಹಾಕ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆತಂಕದಲ್ಲಿ ಈಗ ಹೋಟೆಲ್ ಮಾಲೀಕರು ಇದ್ದಾರೆ. ಕರೆಕ್ಟ್ ಆಯ್ತು ಸರ್, ಸರಿಯಾದ ಸಪ್ಲೈ ಇಷ್ಟೋ ತನಕ ಅಂತೂ ಬಂದಿದೆ ಸರ್. ಈ ಮೊನ್ನೆ ಒಂದು 3-4 ಡೇಸಿಂದ ಸ್ವಲ್ಪ ಶಾರ್ಟೇಜ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಗೆ ಕೊಟ್ಟಿದ್ದಾರೆ. ಆದರೂ ಇದೊಂದು ವೀಕ್ ಕೊಡ್ತೀನಿ ಅಂತೇಳಿ ಮಾತಾಡ್ತಾ ಇದ್ರು. ನೆಕ್ಸ್ಟ್ ವೀಕ್ನ ಏನಂತ ಗೊತ್ತಿಲ್ಲ. ಬೆಲೆ ಅಂತೂ ಜಾಸ್ತಿ ಆಗಿದೆ ಸರ್. ಒಂದು 500 ರೇಟ್ ಜಾಸ್ತಿ ಆಗಿದೆ ಸರ್. ಮುಂಚೆಗಿಂತ 1900 ಹಿಂಗೆ ಸಿಗ್ತಿತ್ತು, ಈಗ 2400 ಏನೋ ನಿನ್ನೆ ಒಂದು 3 ಡೇಸಿಂದ ತಗೊತಾ ಇದ್ದಾರೆ ಸರ್. ಏನು ಮಾಡ್ಕೊಂಡಿಲ್ಲ ಸರ್, ಇನ್ನೂ ಏನು ಮಾಡ್ಕೊಂಡಿಲ್ಲ. ನಾವು ಕಂಪ್ಲೀಟ್ ನಮ್ಮ ಬಿಸ್ನೆಸ್ ಇರುತ್ತೆ ಸಿಲಿಂಡರ್ ಮೇಲೆ ಸರ್. ಜೀವನ ಅದೇ ಗೊತ್ತಿಲ್ಲ ಸರ್. ಈಗ ಜೀವನ ಮಾಡೋದು ಏನೋ ಮಾಡಲೇಬೇಕಾಗತ್ತೆ, ಮಾಡ್ತೀವಿ. ಬಟ್ ಸದ್ಯಕ್ಕಂತೂ ಆಪ್ಷನ್ ಸಿಲಿಂಡರ್ ಒಂದೇ ಇತ್ತು. ನೆಕ್ಸ್ಟ್ ಇದು ಆಗಲಿಲ್ಲ ಅಂತ ಹೇಳಿದ್ರೆ ಫರ್ದರ್ ನೆಕ್ಸ್ಟ್ ಏನಾಗುತ್ತೆ ಅದು ಮಾಡ್ತೀನಿ ಸರ್.